ಕಾಲೇಜಿನಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಚಟುವಟಿಕೆಯನ್ನ ಇವತ್ತು ನಾವು ಸ್ಪೀಡ್ ನ್ಯೂಸ್ ವಾಹಿನಿ ಮೂಲಕ ಹೊರ ಹಾಕ್ತಾ ಇರುವಂತದ್ದು. ಸದ್ಯ ಇವಾಗ ನಾವು ಕೂಡ ಏನು ನೀವು ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ, ಕೃಷ್ಣ ಎಜುಕೇಶನ್ ಟ್ರಸ್ಟ್. ಈ ಒಂದು ಟ್ರಸ್ಟ್ ಓಪನ್ ಯೂನಿವರ್ಸಿಟಿಯ ಅಂಡರಲ್ಲಿ ಬಂದು ಉನ್ನತ ಶಿಕ್ಷಣಕ್ಕಾಗಿ ಏನು ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಈ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಕೂಡ ಅದು ಕೊಡ್ತಾ ಇರುವಂಥದ್ದೇ. ಅದೇ ರೀತಿ ಮೇ 27ನೇ ತಾರೀಕು ಕೂಡ ಒಂದು ಪರೀಕ್ಷೆ ನಡೆಯುತ್ತೆ. ಆ ಒಂದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಏನು ಪರಿಶ್ರಮವಿಟ್ಟು ಓದಿ ಪಾಸಾಗುವಂತಹ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡುವಂತಹ ಕೆಲಸವನ್ನು ಇಲ್ಲಿನ ಟ್ರಸ್ಟ್ ವತಿಯವರು ಮಾಡಿರುವಂಥದ್ದು. ಕಾಪಿ ಚೀಟಿಯನ್ನು ಹೊಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕೈಯಲ್ಲಿ ಬುಕ್ಕು, ಕೈಯಲ್ಲಿ ಮೊಬೈಲು, ಹಾಗೆ ಬೋರ್ಡ್ ಮೇಲೆ ಆನ್ಸರ್ ಬರೆಯುವ ಮೂಲಕ ಏನು ದಿನವಿಡೀ ವರ್ಷವಿಡೀ ಓದಿದಂತಹ ಮಕ್ಕಳಿಗೆ ಅನ್ಯಾಯವನ್ನು ಮಾಡುವಂತಹ ಕೆಲಸಕ್ಕೆ ಈಗ ಸದ್ಯ ಅವರು ಮುಂದಾಗಿರುವಂಥದ್ದು. ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಓಪನ್ ಯೂನಿವರ್ಸಿಟಿ ಏನು ಅದರ ಹೈಯರ್ ಎಜುಕೇಷನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರುತ್ತೆ. ಆ ಅವಕಾಶವನ್ನು ಇವರು ದುಡ್ಡಿಗೋಸ್ಕರ ಮಾರ್ಕೊಂಡಿದ್ದಾರೆ. ಏನು ಇದು ಒಂದು ಓಪನ್ ಯೂನಿವರ್ಸಿಟಿ ಇರುವಂತಹ 200 ಜನ ಮಕ್ಕಳಲ್ಲಿ 40 ಜನ ಮಕ್ಕಳನ್ನ ಸಪ್ರೇಟ್ ರೂಮ್ನಲ್ಲಿ ಇರಿಸಿ, ಇನ್ನು ಉಳಿದ 160 ಜನ ಮಕ್ಕಳನ್ನ ಸಪ್ರೇಟ್ ರೂಮ್ನಲ್ಲಿ ಇರಿಸ್ಕೊಂಡು ಅವರಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಇನ್ನುಳಿದ ಏನು 40 ಜನ ಮಕ್ಕಳಿದ್ದಾರೆ ಅವರಿಂದ ಹಣವನ್ನ ಪಡೆದು, ಆ ಹಣವನ್ನ ಪಡೆದಂತಹ ನಂತರ ಅವ್ರಿಗೆ ಏನು ಸಪರೇಟ್ ರೂಮಲ್ಲಿ ಕೂರಿಸಿ ಮೊಬೈಲು, ಬುಕ್ಕು ಇವನ್ನೆಲ್ಲವನ್ನ ಕೊಡುವುದರ ಮೂಲಕ ಏನು ಪರಿಶ್ರಮವಿಟ್ಟು ಓದಿದಂತಹ ಮಕ್ಕಳ ಜೀವನದಲ್ಲಿ ಈ ಅಧಿಕಾರಿಗಳು ಏನು ಆಟವನ್ನ ಆಡಿರುವಂಥದ್ದು. ಇದರ ವಿಚಾರವಾಗಿ ಗಮನ ಎಲ್ಲರಿಗೂ ಹೋಗಬೇಕು. ಉನ್ನತ ಶಿಕ್ಷಣ ಸಚಿವರಾದಂತಹವರಿಗೂ ಕೂಡ ಮತ್ತು ಶಿಕ್ಷಣ ಅಧಿಕಾರಿಗಳಿಗೆ, ಎಲ್ಲ ಉನ್ನತ ಅಧಿಕಾರಿಗಳು ಕೂಡ ಈ ಒಂದು ಟ್ರಸ್ಟ್ನಲ್ಲಿ ನಡೀತಾ ಇರುವಂತಹ ಒಂದು ಅಕ್ರಮ ಎಲ್ಲರ ಮುಂದೆ ಬಯಲಾಗಬೇಕು. ಇದಾದ ನಂತರದಲ್ಲಿ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಿರುವಂತಹ ಇವರುಗಳ ಮೇಲೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದು ನಮ್ಮ ಸ್ಪೀಡ್ ನ್ಯೂಸ್ ಆಶಯ. ಇನ್ನು ಕಾದ್ ನೋಡಬೇಕಾಗಿದೆ ಇದು ಯಾವ ಮಟ್ಟಿಗೆ, ಎಷ್ಟರ ಮಟ್ಟಿಗೆ ಇದು ಹೋಗುತ್ತೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.